ಆತ್ಮೀಯ ವೀಕ್ಷಕರೇ, ಇವತ್ತು ಒಂದು ವಿಚಾರವನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನೋಡಿ, ಫೆಬ್ರವರಿ 16ನೇ ತಾರೀಕು ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಆಗಿದೆ. ನೋಡಿ, ಅವತ್ತು ಬೆಳಗಿನ ಜಾವ 12:09ರಿಂದ 1:01ರವರೆಗೆ ನೀವು ಯಾವುದೇ ಕಾರಣಕ್ಕೂ ನೀವು ಮಲಗಬಾರದು. ನೋಡಿ, ಯಾಕಂತ ಹೇಳೋದಾದ್ರೆ, ನೋಡಿ ಅವತ್ತು ನಿಷಿದ್ಧ ಕಾಲ ಅಂತೇಳಿ ನಾವು ಕರಿತೀವಿ. ನೋಡಿ, ಈ ಒಂದು ಸಮಯದಲ್ಲಿ ಕೆಲವರು ಮಹಾಶಿವರಾತ್ರಿಯ ದಿನದಂದು ಕೂಡ ಮ್ಯಾನಿಫೆಸ್ಟೇಷನ್ ಕೂಡ ಈ ಸಮಯದಲ್ಲಿ ಕೂಡ ಉಪಯೋಗಿಸ್ಕೊಳ್ತಾರೆ. ನೋಡಿ, ನಾನು ಒಂದೇ ಒಂದು ಹೇಳ್ತೀನಿ, ಇಂತಹ ಒಂದು ಸಮಯದಲ್ಲಿ ನೀವು ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಅಂತಕ್ಕಂಥದ್ದು ಒಂದು ಸರಳವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ನೋಡಿ. ಅವತ್ತಿನ ಒಂದು ಅಂತಹ ಒಂದು ಸಮಯದಲ್ಲಿ ನೀವು ದಯವಿಟ್ಟು ಮನೆಯಲ್ಲಿ ನೀವು ಯಾವುದೇ ತರ ನೀವು ಜಗಳವನ್ನ ಮಾಡಬಾರ್ದು. ಮತ್ತೆ ನಿಮ್ಮ ಒಂದು ಕಡ್ಡಲ್ಲಿ ಕೂಡ ನೀರನ್ನು ಕೂಡ ಅಲ್ಲಿ ಬರಬಾರದು. ಮತ್ತೆ ಇನ್ನೊಂದು ಹೇಳೋದಾದ್ರೆ, ಇಲ್ಲಿ ನೀವು ನೋಡಿ ಆದಷ್ಟು ನಿದ್ದೆಯನ್ನು ಕೂಡ ನೀವು ಮಾಡಲೇಬಾರದಾಗುತ್ತೆ. ಆ ಒಂದು ಸಮಯದಲ್ಲಿ 12:09ರಿಂದ 1:01ರವರೆಗೆ ನೀವು ನಿದ್ದೆಯನ್ನು ಕೂಡ ಮಾಡಬಾರದು. ಮತ್ತೆ ಏನು ಮಾಡಬೇಕಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇಲ್ಲಿ ಏನು ಮಾಡಬೇಕಾದ್ರೆ, ಆದಷ್ಟು ನೀವು ಪಂಚಾಕ್ಷರಿ ನೀವು ಮಂತ್ರವನ್ನು ನೀವು ಹೇಳ್ಬೇಕಾಗುತ್ತೆ. ಪಂಚಾಕ್ಷರಿ ಮಂತ್ರ ಅಂದ್ರೆ ನೋಡಿ ಹೇಳೋದಾದ್ರೆ, ನೋಡಿ ಓಂ ನಮಃ ಶಿವಾಯ. ನೋಡಿ, ಈ ಒಂದು ಮಂತ್ರವನ್ನು 108 ಬಾರಿ ನೀವು ಹೇಳೋದ್ರಿಂದ ನೋಡಿ ಆ ಒಂದು ಸಮಯದಲ್ಲಿ ಆ ಒಂದು ದಿನದಲ್ಲಿ ನಿಮಗೆ ಹೇಳೋದ್ರಿಂದ ಮತ್ತೆ ನಿಮಗೆ ಶಾಂತಿ, ಸಮೃದ್ಧಿ ಮತ್ತೆ ಹಣಕಾಸಿನ ಒಂದು ಅಭಿವೃದ್ಧಿ ಕೂಡ ಆಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ, ಅಂತಹ ಒಂದು ಸಮಯದಲ್ಲಿ ಅಂದ್ರೆ ಓಂ ನಮಃ ಶಿವಾಯ ಅಂತಕ್ಕಂಥ ಒಂದು ಮಂತ್ರವನ್ನ 108 ಬಾರಿ ಹೇಳೋದ್ರಿಂದ ನಿಮಗೆ ನೋಡಿ ಎಲ್ಲ ಒಳ್ಳೇದು ಕೂಡ ಆಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಏನಂತ ಹೇಳೋದಾದ್ರೆ, ಶಿವನ ಹಾಡುಗಳನ್ನ ಕೇಳೋದ್ರಿಂದ ಮತ್ತೆ ಶಿವನ ಭಕ್ತಿಗೀತೆಗಳನ್ನ ಅವತ್ತು ಹೇಳೋದ್ರಿಂದ ಮತ್ತೆ ಸ್ಪಿರಿಚುವಲ್ ಅಂದ್ರೆ ಶಿವನ ಭಕ್ತಿಯ ಸ್ಪಿರಿಚುವಲ್ ಸಾಂಗ್ಸ್ಗಳನ್ನು ಕೇಳೋದ್ರಿಂದ ನೀವು ನೋಡಿ ನಿಮಗೆ ಎಲ್ಲ ರೀತಿಯ ಒಂದು ಒಳ್ಳೆಯ ಶಾಂತಿ ಕೂಡ ಮೂಡುತ್ತೆ. ಅಂತ ಸಮಯದಲ್ಲಿ ನಾನು ಇನ್ನೊಂದು ಹೇಳ್ತೀನಿ, ನಿಮಗೇನಾದ್ರೂ ಅಂದ್ರೆ ನಿಮ್ಮ ಏನಾದರೂ ವಿಷಸ್ ಏನಾದರೂ ಇದ್ರೆ ನೀವು ಒಂದು ಪೇಪರ್ ತಗೊಂಡ್ಬಿಟ್ಟು ದೇವ್ರ ಮುಂದೆ ಒಂದು ಬರೆದು ಅಲ್ಲಿ ಇಟ್ಟುಬಿಟ್ಟು ನೋಡಿ, ನೀವು ದೇವ್ರ ಹತ್ರ ಕೂಡ ನೀವು ಅವತ್ತಿನ ದಿನ ಆ ಸಮಯದಲ್ಲಿ ಕೂಡ ನೀವು ಕೇಳ್ಕೋಬಹುದು. ನೋಡಿ, ಅಂತ ದಿನ ನೋಡಿ ಕೇಳ್ಕೊಳ್ಳೋದ್ರಿಂದ ಆ ಶಿವನ ಒಂದು ಆಶೀರ್ವಾದ ಕೂಡ ನೀವು ಪಡಿತೀರಾ. ನೀವೇನ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಾ ಆ ಒಂದು ದಿನದಲ್ಲಿ ಆಗುತ್ತೆ ಅಂತ ಹೇಳಿ ನಾನು ಭರವಸೆ ಕೂಡ ನಾನು ಕೊಡ್ತೀನಿ ನನ್ನ ಸ್ನೇಹಿತರೆ. ನೋಡಿ, ಆದಷ್ಟು ಈ ಒಂದು ನಾನು ಹೇಳಿದ ಒಂದು ಎಲ್ಲ ಒಂದು ವಿವರಗಳನ್ನ ನೀವು ಆದಷ್ಟು ತಪ್ಪದೇ ಮಾಡಿ ನೋಡಿ. ನಿಮಗೆಲ್ಲ ಶಿವನ ಆಶೀರ್ವಾದ ಮತ್ತೆ ನಿಮಗೆಲ್ಲ ಸಿಗುತ್ತೆ ಅಂತ ಹೇಳ್ತಾ ನೋಡಿ, ಈ ವಿಡಿಯೋವನ್ನ ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಇನ್ನೊಂದ್ಸರಿ ಹೇಳ್ತೀನಿ, ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಓಂ ನಮಃ ಶಿವಾಯ.